ನಾನು ಅಭಯ್ ಪಾಟೀಲ್ ಅಂತ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಒಬ್ಬ ರೈತ. ನಮ್ಮದು ಗ್ರೇಪ್ಸ್ ಹಚ್ಚಿ 3 ವರ್ಷ ಆಯಿತು. ಸ್ವಲ್ಪ ನೀರಿಂದು TDS ಜಾಸ್ತಿ ಇದ್ದಿದ್ದರಿಂದ ನಾವು ಏನು ಮಾಡಬೇಕು ಅಂತ ನಮಗೆ ವಿಚಾರ ಮಾಡುವೊಳಗೆ ನಮ್ಮ ರಿಲೇಷನ್ದಲ್ಲಿ ಒಬ್ಬರು ಅಜಯ್ ದೇವರ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವರು ಜೀವಾ ಡಿವೈಸನ್ನು ನಮಗೆ ಪರಿಚಯ ಮಾಡಿದರು. ಆ ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ನಮಗೆ ಬೆಳೆನೂ ಚೆನ್ನಾಗಿ ಬರ್ತಾ ಇದೆ. ನಾವು ಮೊದಲು ಇನ್ಸ್ಟಾಲ್ ಮಾಡಬೇಕಾದ್ರೆ ನಮ್ಮದು ಗ್ರೇಪ್ಸದ್ದು 2 ಪ್ಲಾಟ್ ಇವೆ. 2 ಪ್ಲಾಟಲ್ಲಿ ಒಂದು ಪ್ಲಾಟಿಗೆ ನಾವು ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಮೊದಲು ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಜೀವಾ ಡಿವೈಸ್ದಿಂದ ನೀರು ಕೊಡ್ತಾ ಹೋದಿವಿ ಅದಕ್ಕೆ. ಮತ್ತು ಇನ್ನೊಂದು ಪ್ಲಾಟಿಗೆ ಏನಿದೆ ಜೀವಾ ವಿದೌಟ್ ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡ್ದೇ ನಾವು ಅದಕ್ಕೆ ನೀರು ಕೊಡ್ತಾ ಹೋದೆವು. ನಮಗೆ 2 ಕಡೆ ಡಿಫ್ರೆನ್ಸ್ ಗೊತ್ತಾಯಿತು. ಜೀವಾ ಡಿವೈಸ್ ಇದ್ದದ್ದು ನಮಗೆ ನೀರಿನ TDS ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ಅಲ್ಲಿ TDS ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ಕಡೆ ಏನಿದೆ ಸ್ವಲ್ಪ ಉಪ್ಪಿನಾಂಶ ಜಾಸ್ತಿ ಮೇಲೆ ಬಂದು ಬಿಳಿ ಪರದೆ ಜಾಸ್ತಿ ಆಗಿದೆ. ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿದಲ್ಲಿ ಸ್ವಲ್ಪ ಮಣ್ಣು ಉಪ್ಪಿನಾಂಶ ಮೊದಲು ಹೇಗೆ ಬರ್ತಾಯಿತ್ತು ಅದಕ್ಕಿಂತ ಕಮ್ಮಿ ಬರ್ತಾಯಿತ್ತು. ಗೊನೆನೂ ಚೆನ್ನಾಗಿ ಉದ್ದು ಬೆಳೆದಿವೆ ಮತ್ತು ಒಳಗೆ ಜ್ಯೂಸಿ ಪ್ರಮಾಣವೂ ಜಾಸ್ತಿ ಆಗಿದೆ. ಮತ್ತು ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡದೇ ಇರುವಂಥ ಪ್ಲಾಟ್ನಲ್ಲಿ ಗೊನೆ ಸೈಜನ್ನು ಕಮ್ಮಿ ಆಗಿದೆ, ಇಷ್ಟು ಲೆಂತ್ ಆಗಿಲ್ಲ. ಮತ್ತು ಒಳಗೆ ಜ್ಯೂಸಿ ಪ್ರಮಾಣವೂ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲಿ ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿ 3 ವರ್ಷ ಆಯಿತು. 3 ವರ್ಷದಲ್ಲಿ ನಾನು ಇದು ಸೆಕೆಂಡ್ ಕ್ರಾಪ್ ತೆಗಿತಾ ಇದ್ದೀನಿ. ಮತ್ತು ನನಗೆ ಈ ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಬೆಳೆ ಚೆನ್ನಾಗಿ ಬಂದಿದೆ ಅಂತ ಕನ್ಫರ್ಮ್ ಆಗಿದೆ. ಮತ್ತು ಹೆಚ್ಚಿನ ರೈತರಿಗೆ ಇದನ್ನು ಇನ್ಸ್ಟಾಲ್ ಮಾಡಿ ತಮ್ಮಲ್ಲಿ ನೀರಿನ ಪ್ರಮಾಣ ಉಪ್ಪಿನಾಂಶ ಜಾಸ್ತಿ ಇದ್ದರೆ, ಖಾರು ನೀರಿದ್ದರೆ ಈ ಜೀವಾ ಡಿವೈಸನ್ನು ಇನ್ಸ್ಟಾಲ್ ಮಾಡಿ ಮತ್ತು ಇದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ. ಮತ್ತು ನಿಮಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನಗೆ ಬಂದಿಲ್ಲಿ ನೀವು ನಮ್ಮಲ್ಲಿ ಇನ್ಸ್ಟಾಲ್ ಮಾಡಿದ್ದನ್ನು ನೀವು ಡೆಮೋ ಆಗಿ ನೋಡ್ಬೋದು, ಜಮೀನು ನೋಡ್ಬೋದು, ಬೆಳೆನೂ ನೋಡ್ಬೋದು. ಮತ್ತು ಇದನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಂಡು ನಿಮ್ಮ ಬೆಳೆ ಚೆನ್ನಾಗಿ ತೊಗೊಂಬರ್ಲಿಕ್ಕೆ ನಾನು ಸಜೆಷನ್ ಕೊಡ್ತೀನಿ.